ಸೊ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಕನಕಪುರ ಹೋಗ್ತಾ ಇದ್ದೀವಿ. ಕನಕಪುರಾಗ ಏನಕ್ಕಪ್ಪ ಅಂದರೆ ಅದು ಒಬ್ಬನೇ ಸೋಲೋ ಹೋಗಿದ್ದು ತುಂಬ ಹಿಸ್ಟ್ರಿಲೇ ಇದು ಸೆಕೆಂಡ್ ಟೈಮ್ ಇದು. ಬರೀ ಗ್ರೂಪು ಕ್ಲಬ್ಬು ಅಂದ್ಕೊಂಡೆ ಹೋಗ್ತಾ ಇದ್ದೆ. ಸೊ ಓಕೆ ಫೈನ್. ಇವಾಗ ನಾವು ಕನಕಪುರಾಗ ಹೊರಟಿದ್ದೀನಿ ಕೋಟೆ ಇಡ್ಲಿ ತಿನ್ನೋಕ್ಕೆ. ಕೋಟೆ ಇಡ್ಲಿ ಮನೆಯಲ್ಲಿ ಇಡ್ಲಿ ತಿನ್ನೋಕ್ಕೆ. ಸೊ ಇಲ್ಲಿಂದ ಕರೆಕ್ಟಾಗಿ ಒಂದು 70 ಕಿಲೋಮೀಟ್ರ್, 65-70 ಕಿಲೋಮೀಟ್ರ್ ಇದೆ, ಆಸ್ಪಾಸ್ ಇದೆ. ಓಕೆ, ಹೋಗಬೇಕಾದ್ರೆ ಮುಂದೆ ಹೋಗ್ತಾ ಸ್ವಲ್ಪ ಜಾಸ್ತಿ ಮಾತಾಡೋದಿದೆ ಸ್ನೇಹಿತರೆ. ಏನಕ್ಕೆ ಅಂತ ಗೊತ್ತಿಲ್ಲ ಅದು. ಸೊ ಬೆಳಗ್ಗೆ ಶೂಟ್ ಆಗ್ತದೇನೆ ಅಂತ ಅಂದ್ಕೊಂಬೇಡ್ರಿ, ಮಾತಾಡೋಣ. ಓಕೆ, ಕಮಾನ್ ಲೆಟ್ಸ್ ಗೋ. ಇವಾಗ ಲಗ್ಗೆರೆ ಹತ್ರ ಇದ್ದೀನಿ. ಲಗ್ಗೆರೆ ಬಸ್ ಸ್ಟ್ಯಾಂಡಿಂದ ಒಂದು ಪಾಸ್ ಆಗ್ತಾ ಇದ್ದೀನಿ. ಅಲ್ಲಿ ಮುಂದೆ ಇದು ಮೈಸೂರು ರೋಡ್ ಹತ್ರ ಲೆಫ್ಟ್ ತೊಗೊಬೇಕಾಗತ್ತೆ ಅಲ್ಲಿ. ಯಾಕಂದರೆ ಅಲ್ಲಿ ಸರ್ವಿಸ್ ರೋಡಿಂದ ತೊಗೊಂಡು ಡೈರೆಕ್ಟಾಗಿ ಇದು ಕನಕಪುರ ರೂಟು ತೊಗೊಳುತ್ತದು. ಕನಕಪುರ ಒಂದೇ ಸ್ಟ್ರೆಚ್ ರೋಡು, ಒಳ್ಳೆ ರೋಡ್ ಇದೆ ಮಸ್ತಾಗೆ. ಗೊತ್ತಿಲ್ಲ, ನೋಡೋಣ. ಸೊ ಮುಂದೆ ಹೋಗ್ತಾ ಸ್ವಲ್ಪ ಮಾತಾಡೋದಿದೆ, ಸಿಗೋಣ ಬನ್ನಿ ಸ್ನೇಹಿತರೆ. ಸೊ ಗುರು ನೋಡ್ಬೋದು ಕನಕಪುರ ಟೋಲು. ನಾನು ಟೋಲೇ ಕಟ್ಟಲಿಲ್ಲ, ಅರ್ಲಿ ಮಾರ್ನಿಂಗ್ ಬಂತು ಅಂದರೆ ಇದು ಈ ಥರ ಮಾಡಿದ್ರು ಏನೋ ಅದು ಗೊತ್ತಿಲ್ಲ. ₹1 ಟೋಲ್ ಕೊಡಲಿಲ್ಲ ಕನಕಪುರದ್ದು. ಸೊ ಹಂಗೆ ಡೈರೆಕ್ಟಾಗಿ ಕನಕಪುರಾಗ ಹೋಗ್ತಾ ಇದ್ದೀನಿ ಇವಾಗ. ಮೋಸ್ಟ್ಲಿ ಬರಬೇಕಾದ್ರೆ ಇದು ಪೇಮೆಂಟ್ ಇಸ್ಕೊಬೋದು ಅಂತ ಅಂದ್ಕೊತೀನಿ. ಇವಾಗ ಸಮಯ ಬಂದು ಕರೆಕ್ಟಾಗಿ 5:15 ಆಗಿದೆ. ಬಿಟ್ಟಿದ್ದು 4:45 ಬಿಟ್ಟೆ. ಇಲ್ಲಿ 5:15 ಇಲ್ಲಿ ಬಂದಿದ್ದೀನಿ. ಪೆಟ್ರೋಲ್ ರಿಸರ್ವ್ ತೋರಿಸ್ತಾ ಇದೆ, ನೋಡ್ಬೋದು. ಆ ಕಡೆ ಈ ಕಡೆ ನೋಡೋದಂದ್ರೆ ಹೆಂಗೆ ಕಾಣ್ತದೆ ಗೊತ್ತಾಗರು. ಫುಲ್ಲು ಚಳಿ. ಒಬ್ಬನೇ ಹೋಗ್ತಾ ಇರೋದು ಇಡೀ ರೋಡಿಗೆ. ನಾನು ಒಂದೇ ಬೈಕು, ಏನು ಹೇಳಿ ಜಾಲಿ. ಆದರೂ ಹೇಳ್ತಾರೆ ಕನಕಪುರ ಸುತ್ತಮುತ್ತ ಚಿರತೆಗಳಿದ್ದಾವೆ ಅಂತ. ಅದು ಎಷ್ಟಕ್ಕೆ ನಿಜನೋ ಎಷ್ಟಕ್ಕೆ ಸುಳ್ಳೋ ಅದು ಗೊತ್ತಿಲ್ಲ. ಓಕೆ ಕಮಾನ್ ಲೆಟ್ಸ್ ಗೋ. ಸೊ ಸ್ನೇಹಿತರೆ, ಇನ್ನೊಂದೇನೆಂದರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅರ್ಧ ಜನ ಫಾಲೋ ಮಾಡ್ತಾರೆ, ಇನ್ನರ್ಧ ಜನ ಅನ್ಫಾಲೋ ಮಾಡ್ತಾರೆ. ಸೊ ದಯವಿಟ್ಟು ಅನ್ಫಾಲೋ ಮಾಡೋಕ್ಕೆ ಹೋಗಬೇಡಿ, ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾವು ಅಷ್ಟು ಕಷ್ಟಪಟ್ಟು ಕಂಟೆಂಟ್ ಕೊಡೋದ್ರಿಂದ ನಿಮಗೂ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ತುಂಬ ಎಫರ್ಟ್ಸಿಂದ ಹಾಕಿ ನಾವು ಅಷ್ಟು ವೀಡಿಯೋ ಮಾಡೋದು ಅನ್ಫಾಲೋ ಮಾಡೋದಕ್ಕಲ್ಲ. ಸೊ ಜಾಸ್ತಿ ಫಾಲೋ ಮಾಡಿರಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಯೂಟ್ಯೂಬಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ದರೆ. ಸೊ ಈ ವಿಡಿಯೋನ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಹಂಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ಓಕೆ, ಸೊ ಪ್ಲೀಸ್ ದಯವಿಟ್ಟು ಅನ್ಫಾಲೋ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಗೊತ್ತಿಲ್ಲ, ಮೋಸ್ಟ್ಲಿ ಹೋಗಿರ್ತೀನಿ ನನ್ನ ಹಳೆಯ ಬೈಕಲ್ಲಿ, ಬಟ್ ನೋಡಬೇಕು, ಗೊತ್ತಿಲ್ಲ. ಅಯ್ಯೋ ಏನು ಗುರು ಇದು, ಒಳ್ಳೆ ಮೈಸೂರು ಬೆಂಗಳೂರು ರೂಟಲ್ಲಿ ಹಂಪ್ಗಳಾಗ್ತಾರಲ್ಲ ಹಂಗೆ ಹಾಕವ್ರೆ. ಒಳ್ಳೆ ಯಾವ ಸಂದಿಲ್ ಬರ್ತಾಯಿದೆ ಗುರು ಬಸ್ ಇದು. ಜಾಲಿ, ಬನ್ನಿ ನೋಡೋಣ. ಎಲ್ಲಿ ಗುರು ಅದು ಕಾಣಿಸ್ತಾನೆ ಇಲ್ಲ. ಇನ್ನೂ ಮುಂದೆ ಹೋಗ್ಬೇಕಾ? ಥಿಂಕ್ ಎಲ್ಲಿರೋದು? ಕೋಟೆ ಇಡ್ಲಿ ಹೋಟೆಲ್ ರೈಟು. ಓಕೆ ಅಣ್ಣ, ಇದೆಯಾ? ಫುಲ್ ಚೇಂಜ್ ಮಾಡಾಕ್ಬಿಟ್ಟಿದ್ದಾರೆ ಅನ್ಕೋತೀನಿ. ತಾತ ಇದ್ದಾರಾ?
ಇಲ್ಲೇ ಕೂತ್ಕೊಂಡು ತಿನ್ನೋಣ ಬನ್ನಿ. ಜಗಲಿ ಕಟ್ಟೆ ಇದೆ ಎಲ್ಲೇ. ಏನು ಸಖತ್ತಾಗಿದೆಯಲ್ಲ ಇದು. ಹಳೇ ಕಾಲದ ಥರದ್ದು. ಈ ಹಳ್ಳಿ ಲೈಫೇ ಒಂಥರ ಚೆಂದ ಗುರು, ಏನಂತೀರ? ಮಸ್ತಾಗಿದೆ. ಬನ್ನಿ ಕೇಳೋಣ ಇದೆಯಾ ಅಂತ. ನೋ ಪ್ಲಾಸ್ಟಿಕ್ ಕವರ್ಸ್. ಓ ತಾತ ಇನ್ನೂ ಇದ್ದಾರೆ. ತಾತ ಇದೆಯಾ? ಎಲ್ಲಿಂದ ಬರೋದು? ಹಿಂಗೇನಾ? ಓಕೆ. ಹಾಂ ಇಲ್ಲ ತಾತ, ಬಂದಿದ್ದೀನಿ. ಸೆಕೆಂಡ್ ಗುಡಿ ತಾತ, 2ನೇ ಸತಿ ಬರ್ತಾ ಇರೋದು. ಚೆನ್ನಾಗಿದ್ದೀರಾ? ಓಕೆ. ಒಂದು ಸತಿ ವೀಡಿಯೋ ಎಲ್ಲ ಮಾಡ್ಕೊಬೋದಾ ನಿಮ್ಮದು? ಶೂ ಬಿಚ್ಚಬೇಕಾ? ಹೌದಾ? ಓಕೆ ತಾತ. ಓಕೆ ಸ್ನೇಹಿತರೆ, ಸೊ ನೀವೇ ನೋಡಿದ್ರಲ್ಲ ಈ ಥರ ಒಳಗಡೆ ಪ್ರೊಸೀಜರ್ಸ್ ಎಲ್ಲ ಹೇಗೆ ನಡೀತಾ ಇರುತ್ತೆ ಎಲ್ಲ ತೋರಿಸಿದ್ದೀನಿ. ಸೊ ಇಡ್ಲಿ ಮಾತ್ರ A1 ಆಗಿತ್ತು ಮಾತ್ರ. ಸೊ ನೀವು ಬನ್ನಿ ಟೇಸ್ಟ್ ಮಾಡಿ. ಸೊ ನೆಕ್ಸ್ಟು ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಒಂದು ಪಾರ್ಸಲ್ಲು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಅಮ್ಮಂಗೆ ಕೊಟ್ಟು ಅವ್ರದ್ದು ಟೇಸ್ಟ್ ಹೇಗಿದೆ ಅಂತ ಎಲ್ಲ ಕೇಳಿ ಹೇಳ್ತೀನಿ ಸ್ನೇಹಿತರೆ. ಓಕೆ, ಸೂಪರ್. ಈ ಜಗಲಿ ಕಟ್ಟೆಯಲ್ಲಿ ಕೆಳಗಡೆ ಕೂತ್ಕೊಂಡು ತಿಂಡಿ ತಿನ್ನೋದಿದೆಯಲ್ಲ, ಒಳ್ಳೆ ಸ್ವರ್ಗ ಗುರು ಮಾತ್ರ. ನೈಸ್. ಕೋಟೆ ಇಡ್ಲಿ ಮನೆ ತಿಂತಾ ಇದ್ದೀನಿ ಇಡ್ಲಿ. ಆಹಾ, ಒಳ್ಳೆ ಸುಖ ಗುರು. ಇಲ್ಲಿ ಒಳ್ಳೆ ವೆದರ್ ಇದೆ, ಒಳ್ಳೆ ನೇಚರು. ಈ ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು. 72ರಿಂದ ಮುಂಚೆನೆ ಬಿಫೋರ್ 72 ಶುರು ಮಾಡಿ. ಓಕೆ, ಇದು ಸರಿ. ಹಂಗೆ ಒಳಗಡೆ ವಿಡಿಯೋ ಮಾಡ್ಕೊಬೋದಾ? ಅಲ್ಲಿ ನನ್ನ ಸೊಸೆ ಹತ್ರನೇ ಮಾತಾಡಿ. ನಾನು ಹೇಳಿದ್ನಲ್ಲ 80 ಹೇಳ್ಬಿಡಿ. 72 ಮುಂಚಿಂದ ನಮ್ಮ ತಂದೆ ತಾಯಿ ಶುರು ಮಾಡಿತ್ತು. ಓಕೆ. ಆವಾಗಿಂದ ನಾನು SLC ಮಾಡಿಕೊಂಡು 73 ಆವಾಗಿಂದಾನೇ ಬಂದ್ಬಿಟ್ಟೆ ಡ್ಯೂಟಿಗೆ. 16 ವರ್ಷದ ಹುಡುಗನಿಂದಾನೇ ಬಂದ್ಬಿಟ್ಟೆ ಇದೇ ಕೆಲಸ. 16 ವರ್ಷ. ಇವಾಗ ನನಗೆ ಐ ಆಮ್ ರನ್ನಿಂಗ್ 70. ನಾನೇ ಕುಕ್ಕು, ನಾನೇ ಮಾಡ್ತಾ ಇದ್ದೀನಿ. ಅವಾಗ ನೀವೇ ಎಲ್ಲ ಅಡುಗೆ ಮಾಡೋದು ಇವಾಗಲೂ? ಮಾಡ್ತಾ ಇದ್ದೀನಿ. ಓಕೆ. ನನ್ನ ಕೈಲಾಗೋ ತನಕ ಮಾಡ್ತೀನಿ. ಓಕೆ. ಇವಾಗ ಒಳಗಡೆ ಬರ್ಬೋದಾ? ಹಿಂಗಿಂದ ಶೂ ಹಾಕಿದ್ದೀನಿ, ಪರವಾಗಿಲ್ವಾ? ಓಕೆ. ಸೌದೆ ಒಳ್ಳೆ ಇಲ್ಲೇ ಹಾಕೋದು. ಒಂದು ಒಬ್ಬೆಯಲ್ಲಿ ಎಷ್ಟು ಇಡ್ಲಿ ಆಗುತ್ತೆ ಅಕ್ಕ? 250 ಇಡ್ಲಿ ಆಗುತ್ತೆ ಒಂದು ಒಬ್ಬೆಯಲ್ಲಿ. ಓಕೆ ಓಕೆ. 650 ಇಡ್ಲಿ ಬರುತ್ತೆ ಒಂದೇ ಇದರಲ್ಲಿ. ಓಕೆ ಗೈಸ್, ಇವಾಗ ಮನೆಗೆ ಹೊರಡುವ ಸಮಯ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಅನ್ಫಾಲೋ ಮಾಡೋಕ್ಕೆ ಹೋಗ್ಬೇಡ್ರಪ್ಪ.